ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಗಳಿಗೆ ರಾಹುವಿನ ಕೃಪೆ, 3 ಅದೃಷ್ಟಶಾಲಿ ರಾಶಿಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಬಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಮೇರು ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾ ಇದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಜ್ಯೋತಿಷಕ್ಕೆ ಆಧ್ಯಾತ್ಮಿಕ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೂಡ ನೀವು ಮುಕ್ತವಾಗಿ ಕೇಳಬಹುದು. ಅಥವಾ ನಿಮಗೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೂ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ರಾಹು ಸ್ವಲ್ಪ ಭಯ ಹುಟ್ಟಿಸುವ ಗ್ರಹ, ಆದರೆ ಈ 3 ರಾಶಿಯವರಿಗೆ ಆಶೀರ್ವಾದ ಮಾಡುವಂಥದ್ದು. ಅಂದರೆ ಈಗಾಗಲೇ ರಾಹು ಕೇತುವಿನ ಬದಲಾವಣೆ ಆಗಿರುವಂಥದ್ದು. ರಾಹು ಕೇತುವಿನ ಬದಲಾವಣೆ ಒಂದು ರಾಶಿಯಿಂದ ಒಂದು ರಾಶಿಗೆ ಅದು 18 ತಿಂಗಳು ಇರುವಂಥದ್ದು ಒಟ್ಟು. ಮತ್ತು ರಾಹು ಈಗಾಗಲೇ ಮೀನರಾಶಿಗೆ ಬಂದಿರುವಂಥದ್ದು, ಕೇತು ಕನ್ಯಾ ರಾಶಿಗೆ ಬರುವಂಥದ್ದು. ಅಂದರೆ ರೆಟ್ರೋಗ್ರೇಡ್ ಇದರಲ್ಲಿ ಅದು ಸಂಚರಿಸುವಂಥದ್ದು. ಎಲ್ಲ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆದರೆ ಕರೆಕ್ಟಾಗಿ ಇದು ರೆಟ್ರೋಗ್ರೇಡ್ ಅಂದರೆ ಹಿಮ್ಮುಖವಾಗಿ ಚಲನೆ ಮಾಡುವಂಥ 2 ಗ್ರಹಗಳು ಅಂತಲೇ ಹೇಳ್ಬೋದು. ಹಾಗೆ ಈಗಾಗಲೇ ಸಂಚಾರ ಆಗಿದೆ. ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುನ ಅತ್ಯಂತ ಪ್ರಮುಖ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಹಾಗೂ ಯಾರ ಜಾತಕದಲ್ಲಿ ರಾಹುವಿನ ಸ್ಥಾನ ಕೆಟ್ಟ ಸ್ಥಿತಿಯಲ್ಲಿ ಇರುತ್ತೋ ಅವರ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು. ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಆ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ರಾಹುವಿನ ಚಲನೆ ಬಗ್ಗೆ ಮಾತನಾಡುವುದಾದರೆ ಒಂದು ರಾಶಿಯಲ್ಲಿ 18 ತಿಂಗಳು ಕಾಲ ಇರುವಂಥದ್ದು. ಹಾಗೆ ಕೇತು ಕೂಡ ಹಾಗೆ ಅಷ್ಟೇ. ಹೀಗಾಗಿ ಒಂದು ರಾಶಿಯಲ್ಲಿ ಇದ್ದ ನಂತರ ಮತ್ತೆ ಪುನಃ ಅದೇ ರಾಶಿಗೆ ಬರಬೇಕು ಅಂದರೆ ಸಾಕಷ್ಟು ವರ್ಷಗಳ ಸಮಯ ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ರಾಹು ಅಂದರೆ ಈಗಾಗಲೇ 2023ರಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿ ಆಗಿದೆ. 2023 ಕೊನೆಯ ಭಾಗದಲ್ಲಿ ಈ ರಾಶಿಯಲ್ಲಿ ಈ ಒಂದು ರಾಶಿಯಲ್ಲಿ ಮೀನರಾಶಿಯಲ್ಲಿ 2025 ಮೇ 18ರವರೆಗೂ ಕೂಡ ಇರುವಂಥದ್ದು. ಕೇತು ಈಗಾಗಲೇ ಕನ್ಯಾ ರಾಶಿಯಲ್ಲಿರುವಂಥದ್ದು. ಇದಾದ ನಂತರ ರಾಹು ಕುಂಭರಾಶಿಗೆ ಪ್ರವೇಶ ಮಾಡುವಂಥದ್ದು. ಹಾಗೆಯೇ ಈ ಒಂದು ಇದರಿಂದ ಕೆಲವು ರಾಶಿಗಳಿಗೆ ತುಂಬಾ ಒಳ್ಳೆಯದಿದೆ. ಅದು ಯಾವುದು ಅಂತ ನೋಡೋದಾದರೆ ವೃಷಭ ರಾಶಿಯವರಿಗೆ ಈ ಪರಿವರ್ತನೆ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಿದರೆ ಹಾಗೂ ವಿಶೇಷವಾಗಿ ಆದಾಯದ ಹೊಸ ಹೊಸ ಮೂಲಗಳನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ಸಂದರ್ಭದಲ್ಲಿ ವೃಷಭ ರಾಶಿಯವರ ಆತ್ಮವಿಶ್ವಾಸ ಸಾಕಷ್ಟು ಎತ್ತರಕ್ಕೆ ಏರುವಂಥದ್ದು ಹಾಗೂ ಇದರಿಂದಾಗಿ ವೃಷಭ ರಾಶಿಯವರು ಗಳಿಸುವಂಥ ಆದಾಯದ ಗಳಿಕೆ ಕೂಡ ಗಣನೀಯವಾಗಿ ಹೆಚ್ಚಾಗುವಂಥದ್ದು. ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವ ನಿಮ್ಮ ಕನಸು ಈ ಒಂದು 18 ತಿಂಗಳಲ್ಲಿ ಪೂರ್ಣಗೊಳ್ಳುವಂಥದ್ದು ಮತ್ತು ನಿಮ್ಮನ್ನು ಹೊಸ ಹೊಸ ಅವಕಾಶಗಳು ಹುಡುಕೊಂಡು ಬರುವುದು. ಈ ಸಂದರ್ಭದಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಬೇಡ ಎಂದಷ್ಟು ಮುಗಿಯದ ಸಂತೋಷ, ನೆಮ್ಮದಿ ಸಿಗುವಂಥದ್ದು. ಅದೇ ತಾನೇ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿಯಿಂದ ಬದುಕೋದಕ್ಕೆ ಬೇಕಾಗಿರೋದು. ಹಾಗೆಯೇ ವಿದೇಶಿ ಯಾತ್ರೆಯನ್ನು ಮಾಡುವಂಥ ಅವಕಾಶ ಕೂಡ ನಿಮ್ಮದಾಗುವಂಥದ್ದು. ಹಾಗೆಯೇ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುವ ಅವಕಾಶ ಸಿಗದೇ ಇರಬಹುದು. ಆದರೆ ನಿಮ್ಮ ಉದ್ಯೋಗ ಜೀವನದ ದೃಷ್ಟಿಯಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುವುದು ಈ ಸಂದರ್ಭದಲ್ಲಿ ಒಳಿತಿನ ರೂಪದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಹಾಗೆಯೇ ನೆಕ್ಸ್ಟ್ ಮಿಥುನ ರಾಶಿ. ರಾಹುವಿನ ಈ ಚಲನೆ ಎನ್ನುವುದು ಮಿಥುನ ರಾಶಿ ಸಾಕಷ್ಟು ವಿಚಾರಗಳ ಲಾಭವನ್ನು ತಂದುಕೊಡುವಂಥ ಪರಿಣಾಮವನ್ನು ಬೀರಲಿದೆ. ಅದರಲ್ಲೂ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹಾಗೆಯೇ ವಿದೇಶಿ ಯಾತ್ರೆಯನ್ನು ಮಾಡಬೇಕಂತ ಅವಕಾಶ ಸಿಗುವಂಥದ್ದು. ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡೋದು ಮಿಥುನ ರಾಶಿಗೆ ಸಾಕಷ್ಟು ಹೆಚ್ಚಿನ ಆದಾಯ ಬರುವಂಥದ್ದು. ಹಾಗೆಯೇ ಯಾವುದೇ ವಿಚಾರದಲ್ಲಿ ಕೂಡ ಹಣದ ಬಗ್ಗೆ ತಿಳಿಸಿಕೊಳ್ಳಬೇಕಾದ ಯಾವುದೇ ಅಗತ್ಯ ಇರುವುದಿಲ್ಲ. ಹಾಗೆಯೇ ಈ ಮಿಥುನ ರಾಶಿಯವರ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಸಾಲವನ್ನು ಕೂಡ ಈ ಸಮಯದಲ್ಲಿ ತೀರಿಸಬಹುದಾಗಿದೆ. ಕೇವಲ ಹಣದ ಸಂಪಾದನೆ ಮಾತ್ರವಲ್ಲದೆ ಮಿಥುನ ರಾಶಿಯ ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಉಳಿತಾಯವನ್ನು ಕೂಡ ಮಾಡುವಂಥದ್ದು. ಹಾಗೆಯೇ ಗಂಭೀರ ಹಾಗೂ ಪ್ರಮುಖ ವಿಚಾರ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿ ಹೆಚ್ಚಿನ ಹಣದ ಖರ್ಚು ಆಗಲಿದೆ, ಅದರ ಬಗ್ಗೆ ಗಮನ ಕೊಡಿ. ಹಾಗೆಯೇ ಒಂದು ಮಿಥುನ ರಾಶಿಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರುವವರಿಗೆ ಇಂಕ್ರಿಮೆಂಟ್, ಬೋನಸ್ ಹಾಗೂ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಕೂಡ ಈ ಸಮಯದಲ್ಲಿ ಇರುವಂಥದ್ದು. ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಅವರ ಅರ್ಹತೆಗೆ ತಕ್ಕ ಕೆಲಸ ಖಂಡಿತವಾಗಿ ಈ ಸಮಯದಲ್ಲಿ ಸಿಗುವಂಥದ್ದು. ಹಾಗೆಯೇ ಇದು 2025 ತನಕ ಕೂಡ ಇರುವಂಥದ್ದು. ಹಾಗೆಯೇ ವೃಶ್ಚಿಕ ರಾಶಿಗೆ ಕಳೆದ ಸಾಕಷ್ಟು ಸಮಯಗಳಿಂದ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೊನೆಗೂ ಕೂಡ ರಾಹುವಿನ ಆಶೀರ್ವಾದ ಎನ್ನುವುದು ವೃಶ್ಚಿಕ ರಾಶಿಯ ಮೇಲೆ ಇದೆ. ರಾಹುವಿನ ಸರಿಯಾದ ರೀತಿಯ ಆಶೀರ್ವಾದ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ವಿ ಆಗೋದಕ್ಕೆ ಕಾರಣವಾಗಬಹುದಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಆದಾಯದ ವಿಚಾರದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡೋದಕ್ಕೆ ವೃಶ್ಚಿಕ ರಾಶಿಯವರು ಯಶಸ್ವಿಯಾಗಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಕೆಲವೊಂದು ಕಡೆಗಳಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಅಥವಾ ಏನಾದರೂ ಒಂದು ಹಣವನ್ನು ಸಂಪಾದನೆ ಹೂಡಿದ್ದರೆ ಅದರಲ್ಲಿ ತುಂಬಾ ಲಾಭ ಬರುವಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ತೆಗೆದುಕೊಳ್ಳುವಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಮಕ್ಕಳ ವಿಚಾರ ಸಾಕಷ್ಟು ಒಳ್ಳೆಯ ಪರಿಣಾಮವನ್ನು ಬೀರಲಿದೆ. ಆದರೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ಪ್ರಮುಖವಾಗಿ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ಅರ್ಧಮಾಶ್ಮ ಶನಿಯ ಪ್ರಭಾವ ಇರುವುದರಿಂದ. ಹಾಗೆಯೇ ಮತ್ತು
ಈ ಸಂದರ್ಭದಲ್ಲಿ ಒಂದು ನಿದ್ರೆ ಹಾಗೂ ಊಟವನ್ನು ಸರಿಯಾದ ಸಮಯದಲ್ಲಿ ಸೇವಿಸಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು. ಬಾಕಿ ಎಲ್ಲ ವಿಷಯದಲ್ಲಿ ಆದಷ್ಟು ಒಳ್ಳೆಯದಿದೆ. ಹಾಗೆ ಬುದ್ಧಿವಂತಿಕೆಯಲ್ಲಿ ಆಗುವಂಥ ಉನ್ನತ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ವಿಚಾರಗಳಲ್ಲಿ ಅದು ಲಾಭವನ್ನು ತಂದುಕೊಡುತ್ತವೆ ಅಂತ ಹೇಳಬಹುದು. ಈ 3 ರಾಶಿಗೆ ಒಂದು ರಾಹುವಿಂದ ಒಳ್ಳೆಯ ಒಂದು ಶುಭ ಸೂಚನೆ ಅಂತಲೇ ಹೇಳಬಹುದು.